ಮಲ್ಲಯ್ಯನ ಪಾದಗಳವ ಅಂತ ನೋಡ್ರಿ ಈ ಬೆಟ್ಟದ ಒಳಗ. ಹೌದು. ಹಾಯ್ ಎಲ್ರಿಗೂ ನಮಸ್ತೆ. ನಾ ಇವತ್ತು ಎಲ್ಲಿಗೆ ಬಂದೀನಿ ಅಂತ ಹೇಳಿದ್ರೆ ಯಾದಗಿರಿ ಸಿಟಿ ಮಧ್ಯೆ ಇರೋಂಥ ಈ ಬೆಟ್ಟದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಲತ್ತೀನಿ. ಇದೊಂದು ಸಾಮಾನ್ಯವಾದಂಥ ಬೆಟ್ಟ ನಿಮ್ಗೆ ಕಾಣಿಸ್ತಿರಬಹುದು, ಆದ್ರೆ ನೋಡ್ದೊಟ್ಟು ಸುಲಭ ಅಲ್ರಿ. ಯಾಕಂದ್ರೆ ಒಂದಿಂದಾಗ ನೀವೇನಾದ್ರೂ ಈ ಬೆಟ್ಟ ಸುತ್ತಾಡ್ತೀನಿ ಅಂದ್ರೆ ಆಗ್ಲಾರ್ದಂಥ ಮಾತದ, ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದ ಒಳಗ ಅದ. ಮೊದಲಿಗೆ ಈ ಬೆಟ್ಟದ ಒಳಗೆ ಯಾವ್ಯಾವ ದೇವಸ್ಥಾನಗಳವ ಅಂತ ಹೇಳಿದ್ರೆ ತಾಯಿ ಭುವನೇಶ್ವರಿ ದೇವಿ ದೇವಸ್ಥಾನ ಅದ, ಲಕ್ಷ್ಮೀ ದೇವಿ ದೇವಸ್ಥಾನ ಅದ, ರಾಮಲಿಂಗೇಶ್ವರ ದೇವಸ್ಥಾನ ಅದ, ಪಶ್ಚಿಮಕ್ಕೆ ಮುಖ ಮಾಡಿರೋಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಅದ, ಕಾಳಸರ್ಪ ದೇವಸ್ಥಾನ ಅದ, ಮತ್ತು ಅದಲ್ದೇ ಬಾವಿಗಳು ಹೇಳಬೇಕು ಅಂತ ಹೇಳಿದ್ರೆ ತುಪ್ಪ ಸೇದಂಥ ಬಾವಿ ಅದ, ಅಕ್ಕ ತಂಗಿಯರ ಬಾವಿ ಅದ, ಬಹಳಷ್ಟು ಕಡೆ ನೀರು ಸಂಗ್ರಹಣ ಅಂತ ಜಾಗಗಳು ಕೂಡ ಈ ಬೆಟ್ಟದ ಒಳಗೆ ನೀವು ನೋಡಬಹುದು. ಸೈನಿಕರು ಅವ್ರ ಸಲುವಾಗಿ ಇಟ್ಕೊಳ್ತಿರೋಂಥ ಆಹಾರ ಸಂಗ್ರಹಣಾ ಜಾಗ ಅದ, ಮದ್ದು ಸಂಗ್ರಹಣಾ ಜಾಗ ಅದ, ತೋಪುಗಳವ ಮತ್ತು ಕೋಟೆ ಅವಶೇಷಗಳವ, ಅರಮನೆ ಅವಶೇಷಗಳವ, ಎಲ್ಲನೂ ಈ ಬೆಟ್ಟದ ಒಳಗೆ ನೀವು ನೋಡಬಹುದು. ಈ ಬೆಟ್ಟ ಯಾದಗಿರಿ ಊರಿಂದು ಒಂದು ದೃಷ್ಟಿಪೊಟ್ಟ ಅಂತಲೇ ಹೇಳ್ಬೋದು. ಬೆಟ್ಟದ ಮೇಲೆ ನಿಂತರ ನೀವು ಯಾದಗಿರಿ ಊರು ಪೂರನೂ ನೋಡಬಹುದು. ಒಂದು ಗಾದೆ ಮಾತದ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂಥೇಳಿ. ನೋಡ್ಲಿಕ್ಕೆ ಎಷ್ಟು ಈಸಿ ಕಾಣಿಸ್ತದಲ್ಲ, ಆದರೆ ಹತ್ತಬೇಕಾದ್ರೆ ಗೊತ್ತಾಗ್ತದ ಎಷ್ಟೆಲ್ಲ ನೀವು ತೊಂದರೆಗಳನ್ನು ಫೇಸ್ ಮಾಡಬೇಕು ಅಂತ ಹೇಳಿ. ಈ ಬೆಟ್ಟ ಹತ್ತಲಿಕ್ಕೆ ಬರೋಬ್ಬರಿ 1 ತಾಸ ನಾ ತಗೊಂಡ. ಈ ಬೆಟ್ಟದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿತ್ತು, ನೀವು ಮೊದಲು ಏನಾದರೂ ಹೋಗಿದ್ರಿ ಅಂದ್ರೆ ನನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇವತ್ತಿನ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಇದೇ ರೀತಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.